ಸರ್ ಇದು ಒಂದು 2 kgಗೆ 2 kgಗೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಸರ್ ಏನೇನಿದೆ ಸರ್? ಇದು ನಾಟಿ ಕೊತ್ತಂಬರಿ, ಪುದೀನ, ನಾಟಿ ಪುದೀನ. ಇದು ಆಕಾಶ್ ಚಿಲ್ಲಿ. ಹಾ ಸರ್, ಇದು ಜೀರಿಗೆ ಒಂದು 100 grams ಬರುತ್ತೆ ಸರ್. ಇದು ಈ ಕಪ್ ಅಳತೆ ಒಂದು 3 ಜೀರಿಗೆ, ಫುಲ್ ಜೀರಿಗೆ. ಹಾಗಾಗಿ ಇದು 100 ಗ್ರಾಮ್ ಇರ್ಬೋದು ಅಥವಾ 3 ಕಪ್ ಅಳತೆ. ನೆಕ್ಸ್ಟ್ ಚಕ್ಕೆ ಎಷ್ಟು ಇಂಚ್ ಸರ್ ಅದು? ಸರ್ ಒಂದು 5 ಪೀಸು, 5 ಈ ತರ ದೊಡ್ಡ ಪೀಸು. ಅರಿಶಿಣ, ಕಲ್ಲುವಿನ ಪುಡಿ ಒಂದ್ 2 ಚಿಟಿಕೆ, ಕಲ್ಲುವಿನ ಪುಡಿ, ಕಸ್ತೂರಿ ಮೆಥಿ, ಸ್ಟಾರ್ ಅನೀಸ್, ಸ್ಟಾರ್ ಹೂವ, ಲವಂಗ. ಸರ್ ಇದು ಮರಾಠಿ ಮಗು. ಓಕೆ, ಇಷ್ಟೇ ಮತ್ತೇನು ಇಲ್ಲ. ಈ ಪ್ರಕ್ರಿಯೆ ತೋರಿಸ್ಬಿಡೋಣ ಸರ್ ಈಗ. ಹೌದು ಸರ್, ಈಗ ಪ್ರಕ್ರಿಯೆ ಮಾಡೋದು ಒಂದೊಂದೇ ವಿಧವಾಗಿ ಹೇಳ್ಕೊಂಡು ಹೋಗಿ. ಸರ್ ಚಕ್ಕೆ ಹಾಕೊಂತ ಇದ್ದೀನಿ, ಪೀಸ್ ಮಾಡಿ ಹಾಕೊಂತೀನಿ ಸ್ವಲ್ಪ. ಸರ್ ಇದು ಡ್ರೈ ಇಂಗ್ರೀಡಿಯೆಂಟ್ಸ್, ಸ್ವಲ್ಪ ಪೀಸ್ ಮಾಡಿ ಹಾಕೊಂತ ಇದ್ದೀನಿ. ಎಲ್ಲ ಮಿಕ್ಸಿ ಮಾಡ್ಬೇಕು. ಈಗ ನೆಕ್ಸ್ಟ್ ಕಸೂರಿ ಮೆಥಿ ಹಾಕೊಂತೀನಿ, ಒಂದು ಅರ್ಧ ಸ್ಪೂನ್. ಸರ್ ಸ್ಟಾರ್ ಹೂವ, ಲವಂಗ ಒಂದು 8-10 ಪೀಸ್ ಇದೆ, 8-10 ಪೀಸ್ ಲವಂಗ ಇದೆ. ಜೀರಿಗೆ, ಕಲ್ಲುವಿನ ಪುಡಿ, ಅರಿಶಿನ ಆಮೇಲೆ ಹಾಕೊಂತೀನಿ. ಈಗ ಇದನ್ನು ಅಷ್ಟೇ ಪುಡಿ ಮಾಡೋದಾ? ಇವಾಗ ಅಷ್ಟು ಮಾತ್ರ. ಓಕೆ, ಡನ್ ಸರ್. ಸರ್ ಸಾಕಿಷ್ಟ ಆಗಿದೆ. ಆಯ್ತಾ ಸರ್? ಪೌಡರ್ ಆಗಿದೆ. ಅಷ್ಟು ಪೌಡರ್ ಆಗ್ಬೇಕಾ? ಅದನ್ನ ಸೈಡ್ ಇಟ್ಕೊಂಡ್ಬಿಡ್ಬೇಕು. ಸರ್ ಈಗ ನೆಕ್ಸ್ಟ್ ಇದು ಹಸಿಮೆಣಸಿನ್ಕಾಯಿ, ಆಕಾಶ್ ಚಿಲ್ಲಿ. ನಾನು 3 ಭಾಗದಲ್ಲಿ ಹಾಕೊಂತೀನಿ. ಎಷ್ಟು ಇಟ್ಕೊಂಡಿಲ್ಲ ಸರ್ ಹಸಿಮೆಣಸಿನ್ಕಾಯಿ? ಸರ್ ಇದು 1 kg ಇದೆ. ಅದೆಲ್ಲ ಹಾಕ್ಬಿಡ್ತೀರಾ? 3 ಭಾಗದಲ್ಲಿ. 3 ಭಾಗದಲ್ಲಿ ಅದು ಆಗಲ್ಲ, ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಆಗಲ್ಲ. 3 ಭಾಗ ಮಾಡ್ಕೊಂಡು ಮಿಕ್ಸಿಯಲ್ಲಿ ಆಗಲ್ಲ. ಸೊ ಅದಕ್ಕೇನೆ ಇದು ಅಷ್ಟೇ 3 ಭಾಗ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಕರೆಕ್ಟ್. ಜೀರಿಗೆನೂ ಈಗ ಹಾಕ್ಬಿಡ್ತೀರಾ? ಹೌದು. ಅಷ್ಟ ಒಂದೇ ಸತಿ ಬೇಕಾದ್ರೆ ಹಾಕ್ಬೋದು. ಕಲ್ಲುವಿನ ಪುಡಿ ಇದಕ್ಕೆ ಹಾಕೊಬಹುದು. ಕಲ್ಲುವಿನ ಪುಡಿ, ಅದು ಕಲ್ಲುವಿನ ಪುಡಿ. ಸರ್ ನೀರು ಹಾಕ್ತಾ ಇದ್ದೀನಿ. ಇಷ್ಟ ಆಗ ಸರ್? ಅದು ಇಷ್ಟ ಆಗಿದೆ. ಸೆಕೆಂಡ್ ರೌಂಡ್ಗೆ ಹಾಕೊಂತ ಇದ್ದೀನಿ. ಹಾಕೊಳ್ಳಿ. ಎಲ್ಲ ಇವೆಲ್ಲ ಮುಗಿಸ್ಬಿಡ್ತೀರಾ? ಹಾಕ್ಬಿಟ್ಟು ಓಕೆ. ಪೌಡರ್ ಹಾಕ್ತೆ ಸೆಕೆಂಡ್, ಅದು 3 ಟೈಮ್ಸ್ ಹಾಕ್ಬಿಡ್ತೀರಾ? ಹೌದು, ಈಕ್ವಲ್ ಆಗಿ ಮಿಕ್ಸ್ ಆಗಲಿ ಅಂತ. ಹೌದು, ಕರೆಕ್ಟ್. ಮಾಡ್ಕೊಳ್ಳೋ ಕರೆಕ್ಟಾಗಿ ಮಾಡೋ ತೋರಿಸಿದ್ವಿ ವೀಕ್ಷಕರೇ. ಈ ಥರನೇ ಮಾಡ್ಕೊಳ್ಳಿ, ಗ್ರೀನ್ ಚಟ್ನಿ ಕರೆಕ್ಟಾಗಿ ಬರ್ತದೆ. ಸರ್ ಇದು 3 ಸಲ ಮಾಡ್ಬಿಟ್ರೆ ಮುಗೀತು, ಎಲ್ಲ ಮುಗೀತು. ಸೊ 3 ಸಲ ಆಯ್ತು ಸರ್. ಸೊ ಇಲ್ಲಿಗೆ ನಮ್ಮ ಗ್ರೀನ್ ಚಟ್ನಿಯ ಎಲ್ಲ ಮೊದಲನೇ ಪ್ರಕ್ರಿಯೆನ ಇದು? ಎಲ್ಲ ಪ್ರಕ್ರಿಯೆ ಮುಗೀತು. ಗ್ರೀನ್ ಚಟ್ನಿ